ಸಂಭಾವನೆ ನೀಡದೆ ಸೀರಿಯಲ್ ನಟಿಗೆ ಮಾಡಿದ್ರ ಮೋಸ ಅನ್ನುವಂತಹ ಪ್ರಶ್ನೆ. ಬಿಗ್ ಬಾಸ್ ಮಾಜಿ ಸ್ಪರ್ಧೆಗೆ ವಂಚಿಸಿದ್ರ ನಿರ್ಮಾಪಕ. 200 ಎಪಿಸೋಡ್ನಲ್ಲಿ ನಟನೆ ಮಾಡಿಸಿ ಹಣ ನೀಡದಂತ ಆರೋಪ ಕೇಳಿ ಬರ್ತಾ ಇದೆ. ಬರೋಬ್ಬರಿ 200 ಎಪಿಸೋಡ್ನಲ್ಲಿ ನಟನೆ ಮಾಡಿದ್ರು ನಟಿ. ಖಾಸಗಿ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಸೀರಿಯಲ್ ಹೇಳಿ ಕೇಳಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿದ್ದಾರೆ ನಟಿ ಹಂಸ. ಅವ್ರಿಗೆ ಈಗ ಮಹಾ ದೋಖ ಆಗಿಬಿಟ್ಟಿದೆ. ನಿರ್ಮಾಪಕ ಅನಿಲ್ ಕೋರಮಂಗಲ ವಿರುದ್ಧ ಈಗಾಗಲೇ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಕಳೆದ 5.5 ತಿಂಗಳಿಂದ ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಮಾಧ್ಯಮದ ಮುಂದೆ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಂಸ ಅವರು. ಸಂಭಾವನೆ ನೀವು ನೋಡ್ಬೋದಷ್ಟೇ, ನಮ್ಮನ್ನ ಹೊರಗಡೆಯಿಂದ ಅಂತ ವೈದ್ಯಕರ ಮಾಡ್ಬೋದಷ್ಟೇ ಹೊರತು, ಆದ್ರೆ ನಮಗೆ ಪ್ರೊಡಕ್ಷನ್ ಹೌಸ್, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸ್ ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು, ಊಟ ತಿನ್ನಂಗಿದ್ರೆ ತಿನ್ನಿ, ಬೇಕಾದ್ರೆ ನಿಮ್ಮ ಮನೆಯಿಂದ ತಗೊಂಡ್ ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲ್ ಇಂದ ನಾನು ಪ್ರೂಫ್ ಕೊಡ್ತೀನಿ, ನೀರು ತಗೊಂಡೋಗ್ತೀನಿ. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮಗೆ. ಒಂದು ವಾಶ್ರೂಮ್ ನಮಗೆ ಕರೆಕ್ಟಾಗಿ ಕೊಡಲ್ಲ. ಇಲ್ಲ ಅಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಆದ್ರೂ ಬಂದು ನಾವು ಕೆಲಸ ಮಾಡ್ಕೊಡ್ಬೇಕು. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡೋದಿಲ್ಲ. ಇಲ್ಲ ರೀಸೆಂಟಾಗಿ ಎಲ್ಲ ಆರ್ಟಿಸ್ಟು ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡ್ ಬಂದಿದ್ದೀವಿ ಹೆಣ್ಮಕ್ಳು ಗೊತ್ತಾ. ಈ ತರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ನಾವು ಎಕ್ಸ್ಪೋಸ್ ಮಾಡ್ಕೋತಲ್ಲ, ಯಾಕಂದ್ರೆ ನಾವು ಓಕೆ ಒಂದು ಸೊಸೈಟಿಲಿ ನಮ್ಗೆ ಒಂದು ಹೊರೆಯದೇ ಇದೆ ಅಂತ ಎಲ್ಲ ಸಹಿಸ್ಕೊಂಡು ಹೋಗೋದಷ್ಟು ಇರೋದು ಜಾಸ್ತಿ ಆಗಿದೆ. ಇವಾಗ ನಾನು ಬಂದು ಮಾತಾಡ್ತಾ ಇದ್ದೀನಿ, ಓಕೆ ನಮ್ಮ ಆರ್ಟಿಸ್ಟ್ಗಳು ಏನಕ್ಕೆ ಹೆಸರೇಟ್ ಮಾಡ್ತಾರೆ, ನಾವು ಒಂದು ಪ್ಲೇಸಲ್ಲಿ ಇದೆ, ಇದನ್ನ ಕಟ್ಟಡಗಳು ಬಿಟ್ಬಿಡೋಣ ಅಂತ ಎಲ್ಲರೂ ಬಿಟ್ಟು ಇವ್ರು ಹಿಂಗೆ ಆಗಿರೋದು. ಒಂದು ಊಟ ನೆಟ್ಟಿಗೆ ಕೊಡಲ್ಲ, ಏನು ಕೊಡಲ್ಲ. ನೀವು ಹೇಳ್ತೀರಾ ರೀಪ್ಲೇಸ್ ನೀವು ಬಿಟ್ಬಿಟ್ಟು ಹೋಗ್ತೀರಾ ಅಂತ. ನಿಮ್ಗೆ ಗೊತ್ತಾ ಆಕ್ಚುಲ್ ರೀಸನ್ ಏನಂತ ನಿಮ್ಗೆ ಗೊತ್ತಿದ್ಯಾ? ನಾವು ಎಷ್ಟು ಕಷ್ಟಪಡ್ತೀವಿ ನಮ್ಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಾನು. ಈಗ ಫೋನ್ ಸಂಪರ್ಕದಲ್ಲಿ